ಎಂತ ಗೊತ್ತುಂಟಾ, ಮೊನ್ನೆ ಒಂದು ವಿಡಿಯೋ ಹಾಕಿದ್ನಲ್ಲ, ವ್ಯಾಲೆಂಟೈನ್ಸ್ ಡೇ ಪ್ರಯುಕ್ತ ಶಾಲೆಯಲ್ಲಿ ಗಿಫ್ಟ್ ಎಕ್ಸ್ಚೇಂಜು ಪ್ರೋಗ್ರಾಮ್ ಎಲ್ಲ ಇಟ್ಟಿದ್ರು. ಸೊ ಅದಕ್ಕೋಸ್ಕರ ನಾವು ಶಾಪಿಂಗ್ ಮಾಡಿಲ್ಲ ಬಂದದ್ದು ಅಂತ. ಸೊ ಅದನ್ನೆಲ್ಲ ನೆಕ್ಸ್ಟ್ ಡೇ ಮಗಳು ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಟಿದ್ಲು. ಬಟ್ ಅವಳಿಗೆ ಅನಿಸ್ತು ಸ್ವಲ್ಪ ಕಡಿಮೆ ಆಗ್ತದೆ ಇನ್ನು ಅಂತ. ಬ್ಯಾಗ್ ಅಂದರೆ ನಾವು ತೊಗೊಂಡಿದ್ದು ತುಂಬ ದೊಡ್ಡದಾಗಿತ್ತು. ಸೊ ಅದರಲ್ಲಿ ಐಟಮ್ ಮಾತ್ರ ತುಂಬ ಕಡಿಮೆಯಾಗಿ ಅವಳಿಗೆ ಒಂದು ಸಲ ಮುಜುಗರ ಥರ ಆಗ್ತಾಯಿತ್ತು ತೊಗೊಂಡು ಹೋಗಲಿಕ್ಕೆ, ಅದನ್ನು ಕೊಡಲಿಕ್ಕೆ. ಸೊ ಅವಳು ಹೇಳಿದ್ಲು, ಲೈಬ್ರರಿಗೆ ಹೋಗೋಣ ಅಪ್ಪ, ಅಲ್ಲಿ ಸ್ವಲ್ಪ ಸ್ಟಿಕ್ಕರ್ಸ್ ಎಲ್ಲ ಇಟ್ಟಿರ್ತಾರೆ, ಅದನ್ನು ತಗೊಂಡು ಬರುವ, ಅದನ್ನು ಸಹ ನಾನು ಸೇರಿಸ್ತೇನೆ ಇದಕ್ಕೆ ಅಂತ. ಸೊ ಹಾಗಾಗಿ ಮನೆ ಹತ್ರ ಲೈಬ್ರರಿ ಉಂಟಲ್ಲ, ಹೇಗೂ ಅಂತ ಲೈಬ್ರರಿಗೆ ಬಂದದ್ದು. ಲೈಬ್ರರಿ ನೋಡಿ ಎಷ್ಟು ಚೆನ್ನಾಗಿ, ಲೈಬ್ರರಿಯಲ್ಲಿ ಇನ್ನೊಂದು ವೀಡಿಯೋ ಉಂಟು, ನಾನು ಮಾಡಿ ಶೂಟ್ ಮಾಡಿ ಇಟ್ಟಿದ್ದು, ಫಿಲ್ಮ್ ಮಾಡಿ ಇಟ್ಟದ್ದು. ಬಟ್ ನನಗೆ ಹಾಕಲಿಕ್ಕೆ ಇನ್ನೂ ಟೈಮ್ ಆಗಲಿಲ್ಲ, ಅದಕ್ಕೆ ಎಲ್ಲ ವಾಯ್ಸ್ ಓವರ್ ಎಲ್ಲ ಕೊಡಬೇಕು. ಸೊ ಇದು ನೋಡಿ, ಬೇರೆ ಬೇರೆ ಮಕ್ಕಳೆಲ್ಲ ಮಾಡಿ ಇಲ್ಲಿ ಲೈಬ್ರರಿಗೆ ಕೊಟ್ಟರೆ ಡ್ರಾಯಿಂಗ್ ಅವ್ರದ್ದೆಲ್ಲ ಇಲ್ಲಿ ಡಿಸ್ಪ್ಲೇ ಥರ ನೋಟಿಸ್ ಬೋರ್ಡ್ ಥರ ಇಲ್ಲಿ ಸ್ಟಿಕ್ ಮಾಡ್ತಾರೆ. ಆಮೇಲೆ ಅವ್ರು ಬರೆದಿರೋ ಪೋಯಮು ಅದೆಲ್ಲ ಇಲ್ಲಿ ನೋಟಿಸ್ ಬೋರ್ಡೆಲ್ಲ ಹಾಕ್ತಾರೆ. ಹಾಗೆ ನೋಡಿ, ಲೈಬ್ರರಿ ಟೈಮಿಂಗ್ಸ್ ನೋಡಿ, ರಾತ್ರಿ 9 ಗಂಟೆ ತನಕ ಕೂಡ ಲೈಬ್ರರಿ ಓಪನ್ ಇರ್ತದೆ. ಅಷ್ಟೊತ್ತಿಗೆ ಕೂಡ ಬರ್ತಾರೆ ಅಂತ ಜನ ಅಲ್ಲಿಗೆ. ಮತ್ತು ಅಲ್ಲಿಂದ ಬಂದು ಮತ್ತು ಪ್ಯಾಕಿಂಗ್ ಎಲ್ಲ ಮಾಡಿದ್ಲು. ಆಮೇಲೆ ಸ್ಟಿಕ್ಕರಲ್ಲಿ ನೋಡಿ ಅಲ್ಲಿ ಇಷ್ಟು. ಸೊ ನೋಡಿ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಸೊ ಮತ್ತು ಬೆಳಗ್ಗೆ ನಾನು ಹೇಳಿದೆ, ಹಿಂದಿನ ದಿವಸ ನನ್ನ ಕ್ರಮ ಹೇಗೆ ಅಂದರೆ, ನಾನು ಹಿಂದಿನ ದಿವಸ ಯಾವುದೇ ಪ್ರಾಮಿಸ್ ಮಾಡೋದಿಲ್ಲ ಅಷ್ಟಾಗಿ. ಹಿಂದಿನ ದಿವಸ ಅಂತಲ್ಲ, ಮುಂಚೆನೇ ನಾನು ಪ್ರಾಮಿಸ್ ಮಾಡೋದಿಲ್ಲ ಯಾವುದಾದ್ರು ಬೇಡಿಕೆ ಬಂದಾಗ. ಅದು ಮಗಳಿಗೆ ಅಂತ ಅಲ್ಲ, ಹೆಂಡ್ತಿದ್ದು ಬಂದರೂ ಅಷ್ಟೇ. ಸಡನ್ನಾಗಿ ಬೇಕಾದ್ರೆ ಆ ಟೈಮಿಗೆ ಬೇಕಾದ್ರೆ ಎಕ್ಸಿಕ್ಯೂಟ್ ಮಾಡ್ತೀನಿ ಅಷ್ಟೇ ಹೊರತು. ಸೊ ಆ ದಿವಸನೂ ಅಷ್ಟೇ, ಬೆಳಗ್ಗೆ ಎದ್ದಾಗ ಮತ್ತೆ ಎಲ್ಲ ಫುಲ್ಲು ರೆಡಿ, ಎಂಡ್ ಮೂಮೆಂಟ್ ರೆಡಿ ಆಗೋ ತನಕ ನಾನು ಏನು ಹೇಳಲಿಲ್ಲ. ಆಮೇಲೆ ಇನ್ನೇನು ಹೊರಡ್ತೀನಿ ಅಂತ ಅವಳು ಹೇಳಿದೆ, ನೀನು ಬಸ್ಸಲ್ಲಿ ಹೋಗಬೇಡ, ನಾನೇ ಡ್ರಾಪ್ ಮಾಡ್ತೇನೆ, ಐಟಮೆಲ್ಲ ಉಂಟಲ್ಲ, ಗಿಫ್ಟ್ ಐಟಮೆಲ್ಲ ತುಂಬ ಪ್ಯಾಕ್ ಮಾಡಿಟ್ಟಿರೋದು ಬ್ಯಾಗ್ ಉಂಟು. ಸೊ ನಾನೇ ಆಫೀಸ್ಗೆ ಹೋಗ್ತೀನಿ, ನಾನು ಡ್ರಾಪ್ ಮಾಡಿ ಹೋಗ್ತೇನೆ ಅಂತ. ಸೊ ಹಾಗಾಗಿ ಅವಳನ್ನು ಇವತ್ತು ಫಸ್ಟ್ ಟೈಮ್ ನಾನು ಅವಳ ಶಾಲೆಗೆ ಹೋದದ್ದು. ದುರದೃಷ್ಟವಶಾತ್, ನಮ್ಮ ದೌರ್ಭಾಗ್ಯ ಅನ್ನೋ ಥರ, ಒಂದು ಸಲ ಪಿಕ್ ಮಾಡಲಿಕ್ಕೆ ಹೋಗಿದ್ದೆ ಶಾಲೆಯಿಂದ, ಅಂದರೆ ಅಪೂರ್ವ ಹೋದ ದಿವಸ, ಆ ದಿವಸ ನಾನು ಪಿಕ್ ಮಾಡಿದ್ದೆ ಹೋಗಿ. ಅದೇ ಬಿಟ್ಟರೆ ಇವಾಗ ಫಸ್ಟ್ ಟೈಮ್ ನಾನು ಅವಳನ್ನ ಡ್ರಾಪ್ ಮಾಡಿದ್ದು. ಕಾರಲ್ಲಿ ನಾವು ಲೈನಾಗಿ ಹೋಗಬೇಕು. ಸೊ ಲೈನಿಂದ ಹೋದಾಗ ಕಾರಿಂದ ವೆಲ್ಕಮ್ ಮಾಡಲಿಕ್ಕೆ ಕಾರಿನ ಡೋರ್ ತೆಗೆದು ಅವಳನ್ನು ಬರಮಾಡಿ ಕೊಡಲಿಕ್ಕೆಲ್ಲ ಅಲ್ಲಿ ನಿಂತಿರ್ತಾರೆ. ಮತ್ತು ಕ್ಯಾಂಡಿ, ಮತ್ತೊಂದು ಸ್ಟಿಕ್ಕರು, ಮತ್ತೊಂದು ಕಲರ್ ಪೆನ್ಸಿಲು, ಮತ್ತು ಇದೊಂದು ಫಿಜೆಟ್ ಟಾಯ್. ಇದೆಲ್ಲ ಅವಳಿಗೆ ಸಿಕ್ಕಿದ್ದು. ಮತ್ತು ಇದೊಂದು ಹಾರ್ಟಿಂದು ಕೀ ಚೈನು, ಮತ್ತು ಇದೊಂದು ಲೆಟರ್ ಟು ಓಡಿ ಬರೋದು, ಇದೊಂದು ರಬ್ಬರ್. ಇಷ್ಟೇ. ತುಂಬ ಇದ್ದು.